ಗುಂಡಪ್ಪ ಅಂತ ಹೇಳ್ಬಿಟ್ಟು. ಇವತ್ತು ಗಿರಿಜಾ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸರ್ ಇದು 6ನೇ ವರ್ಷ. ಇದು ವರ್ಷ ಮಾಡೋಣ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಆ ಭಗವಂತನ ಪ್ರೇರಣೆಯಿಂದ ಇದು ವರ್ಷ ಮಾಡ್ತಾನೆ ಇದ್ದೀವಿ. ಇದು 6ನೇ ವರ್ಷ. ಇದು ಏನೋ ಭಗವಂತ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ನಮ್ಮ ಆಸೆ ಆಕಾಂಕ್ಷೆಗಳಿದೆ. ಹಂಗಾಗಿ ಈ ಊರ ಜನಕ್ಕೆ ನಮಗೆ ಅಂತಲ್ಲ, ಈ ಊರ ಜನ, ಈ ಗ್ರಾಮಸ್ಥ ಅಕ್ಕಪಕ್ಕದವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ವರ್ಷ ಮಾಡ್ತಾನೆ ಬರ್ತಾ ಇದ್ವಿ ಸರ್. ಅದು ನಮ್ಮ ಮನಸ್ಸಿಂದನೇ ಬಂದಿದೆ. ಅದು ಸಹಕಾರ ಏನೋ ಕೊಡೋರು ಕೊಡ್ತಾರೆ. ನಾವು ಇಷ್ಟು ಅಷ್ಟು ಅಂತ ನಾವೇನು ಹೇಳಲ್ಲ. ನಾವೇನಿದ್ರೆ ಕೊಡ್ಲಿ ಬಿಡ್ಲಿ, ನಾವೇ ಏನೋ ಭಗವಂತನ ಇದರಿಂದ ನಾವೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಭಕ್ತಾದಿಗಳಿಗೆ ಎಲ್ಲ 4 ಜನ ಸೇರಿ ಮಾಡುವ, ನೀವು ನಮ್ಮ ಜೊತೆ ಸಹಕರಿಸಿ ಅಂತ ಹೇಳ್ಬಿಟ್ಟು ನಾವು. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ನೀಲಕಂಠ ನಮೋಸ್ತುತೆ. ನಂದೀಶ್ವರನ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷದಂತೆ ಸಂಪ್ರದಾಯದಂತೆ 6ನೇ ವರ್ಷದ ಕಲ್ಯಾಣೋತ್ಸವ ನಿನ್ನೆಯಿಂದ ಪ್ರಾಕಾರ ಶುದ್ಧಿಯಿಂದ ರಾಕ್ಷೋಗ್ನ ಅಘೋರಾಸ್ತ್ರ ನವಗ್ರಹ ವಾಸ್ತು ಹೋಮಗಳನ್ನು ಮಾಡಿ ಈ ದಿನ ಪ್ರಾತಃ ಕಾಲದಲ್ಲಿ ನಂದೀಶ್ವರನಿಗೆ ವಿಶೇಷ ಅಭಿಷೇಕ ಪೂಜೆಗಳೆಲ್ಲ ಸುಸಂಪನ್ನಗೊಂಡು ತದನಂತರದಲ್ಲಿ ಗಿರಿಜಾಶಂಕರ ಕಲ್ಯಾಣೋತ್ಸವ ನಂದೀಶ್ವರನ ಪ್ರೀತ್ಯರ್ಥವಾಗಿ ಮಾಡುವಂತಹ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಮಾಡುವಂತಹ ಕರ್ಮಗಳಲ್ಲಿ ಬಹಳ ಶಿಖರ ಪ್ರಧಾನವಾದಂಥ ಕರ್ಮ ಅಂದರೆ ಈ ಒಂದು ಕಲ್ಯಾಣೋತ್ಸವ. ಕಲ್ಯಾಣೋತ್ಸವವನ್ನು ಮಾಡುವಂಥ ಉದ್ದೇಶ, ಒಂದು ಊರು ಅಂತ ಆದರೆ ಆ ಊರಿನಲ್ಲಿ ಒಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಎಷ್ಟು ಪೂಜೆಗಳು ವಿಜೃಂಭಣೆಯಿಂದ ನಡೀತದೋ ಆ ಊರಿಗೆ ಮಂಗಳವಾಗ್ತದೆ ಎನ್ನುವಂಥದ್ದು. ಅದರಲ್ಲಿ ವಿಶೇಷವಾಗಿ ಹಿಂದೆ ರಾಜ ಮಹಾರಾಜರು ಮಾಡುವಂತಹ ಕರ್ತವ್ಯಗಳಲ್ಲಿ ಇದು ಒಂದು ಕರ್ತವ್ಯವೂ ಸಹ ಕಲ್ಯಾಣೋತ್ಸವ ಅನ್ನುವಂಥದ್ದು. ಭಗವಂತನನ್ನ ಬ್ರಾಹ್ಮ ವಿವಾಹೋಕ್ತ ಪ್ರಕಾರವಾಗಿ ಆರಾಧನೆ ಮಾಡುವಂತಹ ಒಂದು ಕರ್ಮಾಂಗ. ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಾವು ವಿವಾಹ ಆಗುವಂತಹ ವಿವಾಹ ಇದಲ್ಲ. ಭಗವಂತನಿಗೆ ವಿವಾಹವನ್ನು ಮಾಡಲಿಕ್ಕೆ ನಾವು ಶಕ್ತರಲ್ಲ. ಆ ಕ್ರಮದಲ್ಲಿ ಆರಾಧನೆ ಮಾಡುವಂಥದ್ದು. ಹೇಗೆ ಪೂಜೆಯ ಮೂಲಕವಾಗಿ, ಹೋಮದ ಮೂಲಕವಾಗಿ, ಹಾಗೆ ಒಂದು ವ್ರತದ ಮೂಲಕವಾಗಿ ಆರಾಧನೆ ಮಾಡ್ತೇವೋ ಹಾಗೆ ಕಲ್ಯಾಣೋತ್ಸವದ ಒಂದು ಕ್ರಮದಲ್ಲಿ ಆರಾಧನೆ ಮಾಡುವಂಥ ಒಂದು ವಿಧಾನಕ್ಕೆ ಕಲ್ಯಾಣೋತ್ಸವ ಅಂತ ನಾವು ಕರೆಯುವಂಥದ್ದು. ಅಂತಹ ಪಾರ್ವತಿ ಪರಮೇಶ್ವರನ ಅನುಗ್ರಹಕ್ಕೋಸ್ಕರವಾಗಿಯೇ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಕರ್ಮ. ಅತ್ಯಂತ ಶೀಘ್ರ ಫಲ. ಯಾರಿಗೆ ವಿವಾಹವಾಗ್ಲಿಲ್ವೋ ಅವರಿಗೋಸ್ಕರವಾಗಿ ಮಾಡುವಂಥದ್ದು. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನೂ ಸಹ ಜೀವನದಲ್ಲಿ ಒಂದಾದರೂ ಕನ್ಯಾದಾನವನ್ನು ಮಾಡಬೇಕಂತೆ, ಒಂದಾದರೂ ಕನ್ಯಾ ಪ್ರತಿಗ್ರಹಣ ಮಾಡಬೇಕಂತೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು, ಮಗನಿಗೆ ಮದುವೆ ಮಾಡಿ ಕನ್ಯೆಯನ್ನು ಮನೆಗೆ ತರಬೇಕು ಅಂತ ಈ 2 ಕರ್ಮವನ್ನು ಪ್ರತಿಯೊಬ್ಬ ಮನುಷ್ಯನ ಮಾಡಬೇಕು. ಆದ್ರೆ ಭಗವಂತ ಸಂತಾನ ಭಾಗ್ಯ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಂತವರಿಗೆ ಹೇಗೆ ಇದು ಸಾರ್ಥಕ ಆಗ್ತದೆ ಅಂದ್ರೆ, ಇಂತಹ ಕಲ್ಯಾಣೋತ್ಸವವನ್ನ ಮಾಡಿಸೋದ್ರಿಂದ ಕನ್ಯಾ ದಾನ ಮಾಡಿದ ಫಲವೂ ಸಿಗ್ತದೆ, ಕನ್ಯಾ ಪ್ರತಿಗ್ರಹಣ ಮಾಡಿದ ಫಲವೂ ಸಿಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ಈ ಒಂದು ಕಲ್ಯಾಣೋತ್ಸವವನ್ನ ವಿಶೇಷವಾದ ರೀತಿಯಲ್ಲಿ ಮಾಡುವಂಥದ್ದು. ಅದನ್ನ ಪೂಜ್ಯರಾದಂತಹ ನಂಜುಂಡಪ್ಪನ ದಂಪತಿಗಳವರು ಪ್ರತಿ ವರ್ಷ ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರ ಉದ್ದೇಶ ಈ ಗ್ರಾಮದಲ್ಲಿರುವ ಎಲ್ಲ ಭಕ್ತಾದಿಗಳಿಗೂ ಸಹ ಆ ನಂದೀಶ್ವರ ಸಮಸ್ತ ಸನ್ಮಂಗಳವನ್ನು ಕೊಡ್ಲಿ ಎನ್ನುವಂತ ಒಂದೇ ಒಂದು ಉದ್ದೇಶದಿಂದ ಈ ಒಂದು ದೇವತಾ ಕಾರ್ಯವನ್ನು ಸಂಪ್ರದಾಯದಂತೆ ನಡೆಸಿಕೊಂಡು ಬರ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಭಗವಂತ ಸಮಸ್ತ ಸನ್ಮಂಗಳವನ್ನು ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಂಗಳ ಕಾರ್ಯಕ್ಕೆ ಸಂಪನ್ನವನ್ನು ಹಾಡ್ತಾ ಇದ್ದೇವೆ. ಶಿವಕುಮಾರ ಶರ್ಮಾ, ನಾವು ಪ್ರಧಾನ ಅರ್ಚಕರಾಗಿದ್ದೇವೆ.